अस्मद्गुरुभ्यो नमः अस्मत्परमगुरुभ्यो नमः अस्मत्सर्वगुरुभ्यो नमः श्रीमते रामानुजाय नमः परमपूज्य श्री श्री यदुगिरियतिराज नारायण रामानुजजीयರ್ ಸ್ವಾಮಿಗಳ ಚರಣಾರವಿಂದಗಳಿಗೆ ನಮಃ. உயர்வர உயர்நலம் உடையவன்யவனவன் மயர்வர மதிநலம் அருளினன்யவனவன். உயர்வர உயர்நலம் உடையவன்யவனவன் மயர்வர மதிநலம் அருளினன்யவனவன். அயர்வரும் அமரர்கள் அதிபதியவனவன். நயர்வரும் அமரர்கள் அதிபதியவனவன். துயரரு சூடரடி தொழுதெழென் மனனே. துயரரு சூடரடி தொழுதெழென் ಮನನೇ. ಶ್ರೀಯಃಪತಿಯಾದ ಪರಮಾತ್ಮ ಅವನ ಅನುಗ್ರಹ ವಿಶೇಷದಿಂದ ಅವತರಿಸಿದ ಸ್ವಾಮಿ ನಮ್ಮಾಳ್ವಾರರ ವೈಭವದ ಒಂದು ಪಕ್ಷಿ ನೋಟವನ್ನು ಇವತ್ತು ನಾವೆಲ್ಲರೂ ಅನುಭವಿಸೋಣ. ತಿರುಕ್ಕುರುಗೂರ್ ಅಥವಾ ಆಳ್ವಾರ್ ತಿರುನಗರಿಯ ದಿವ್ಯ ಕ್ಷೇತ್ರದಲ್ಲಿ ಕಾರಿ ಮತ್ತು ಉದಯನಂಗೈ ದಂಪತಿಗಳ ಸುಪುತ್ರರಾಗಿ ಅವತರಿಸಿದರು ನಮ್ಮ ಆಳ್ವಾರರು. ಪರಮಾತ್ಮ ಗೀತೆಯಲ್ಲಿ ತಿಳಿಸಿರೋ ಹಾಗೆ ಜ್ಞಾನಿ ಯಾರು ಅಂದರೆ ಎಷ್ಟೋ ಜನ್ಮಗಳ ನಂತರ ಯಾರೊಬ್ಬ ಎಲ್ಲ ಭಗವಂತನಿಗೆ ಸೇರಿದ್ದು ಅಂತ ಅಂದ್ಕೊಳ್ತಾನೋ ಅವನೇ ಜ್ಞಾನಿ. ಅಂತಹವರು ತುಂಬ ವಿರಳ ಅಂತ. ಕಲಿಯುಗ ಪ್ರಾರಂಭ ಆದ ಕೆಲವೇ ದಿನಗಳಲ್ಲಿ ಇಂತಹ ಜ್ಞಾನಿಯಾದ ನಮ್ಮ ಆಳ್ವಾರರು ಅವತರಿಸಿದರು. ತಮ್ಮ ಕೆಲವೇ ವರ್ಷಗಳ ಜೀವಿತಾವಧಿಯಲ್ಲಿ ಅದನ್ನು ಪ್ರಬಂಧಗಳಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಮಾರನ್ ಷಟಗೋಪನ್ ಪರಾಂಕುಶನ್ ವಕುಳಾಭರಣನ್ ವಕುಳಾಭಿರಾಮನ್ ಮಘಿಳ್ಮಾರನ್ ಶತಜೇತ್ ಕುರುಹೂರ್ನಂಬಿ. ಇನ್ನೂ ಅನೇಕ ದಿವ್ಯ ನಾಮಗಳಿಂದ ಸ್ತುತಿಸುವ ನಮ್ಮ ಆಳ್ವಾರರು ಈ ಸಂಸಾರದಲ್ಲಿ ಜೀವಿಸಿದ್ದು 32 ವರ್ಷಗಳು. ಅದು ಒಂದೇ ಹುಣಸೆ ಮರದ ಕೆಳಗೆ ಸದಾ ಭಗವಂತನ ಚಿಂತನೆ ಮಾಡ್ತಾ ಅವರು ಬದುಕಿದ್ರು. ಹಾಗಾಗಿಯೇ ಪೂರ್ವಾಚಾರ್ಯರ ವ್ಯಾಖ್ಯಾನಗಳಲ್ಲಿ ಹೇಳಿರೋ ಹಾಗೆ ತಿರುವಾಯ್ಮೊಳಿಯ ಪ್ರತಿ ದಶಕದ ಕಡೆಯ ಶ್ಲೋಕದಲ್ಲಿ ಕುರುಹೂರ್ ಕ್ಷೇತ್ರ ಹಾಗೂ ನಮ್ಮಾಳ್ವಾರರ ಹೆಸರು ಕೇಳಿದ ಕೂಡಲೇ ಅಂಜಲಿಬದ್ಧರಾಗಬೇಕು ಅಂತ. ನಮ್ಮ ಸಂಪ್ರದಾಯದಲ್ಲಿ 12 ಆಳ್ವಾರರು ಅವತರಿಸಿದ್ರು. ಇವರು ಏಕೆ ನಮ್ಮ ಆಳ್ವಾರ್ ಆದರು ಅಂದರೆ ಸಕಲರಿಗೂ ಸುಲಭ ಸಾಧ್ಯವಾಗದಂತಹ ಚತುರ್ವೇದಗಳನ್ನು ತಮ್ಮ ಪಾಶುರಗಳಲ್ಲಿ ರಚಿಸಿ ಎಲ್ಲರಿಗೂ ಅರ್ಥ ಆಗೋ ರೀತಿ ಭಗವಂತನ ಧ್ಯಾನ ಮಾಡೋದನ್ನು ತೋರಿಸ್ಕೊಟ್ಟಿದ್ದಾರೆ. ಪ್ರಪನ್ನ ಜನಕೂಟಸ್ಥರ್ ವೈಷ್ಣವ ಕುಲಪತಿ ವೇದಂ ತಮಿಳ್ ಶೈದ ಮಾರಂ. ಇಂತಹ ನಮ್ಮ ಆಳ್ವಾರರ ಅವತಾರ ಚರಿತ್ರೆಯನ್ನು ನಾವೀಗ ನೋಡೋಣ, ಕೇಳೋಣ. ತಾಮಿರಭರಣಿ ನದಿಯ ತೀರದಲ್ಲಿರುವಂತಹ ತಿರುಕ್ಕುರುಹೂರ್ನಲ್ಲಿ ವೈಷ್ಣವ ಉಪಾಸಕರಾದ ಕಾರಿ ಮತ್ತು ಉದಯನಂಗೈ ಒಂದೊಮ್ಮೆ ತಿರುಕ್ಕುರುಂಗುಡಿಯ ನಂಬಿಗೆ ಪ್ರಾರ್ಥನೆ ಮಾಡಿದಾಗ ಸ್ವಯಂ ಭಗವಂತನೇ ಇವರ ಸುಪುತ್ರರಾಗಿ ಜನಿಸ್ತೀನಿ ಅಂತ ಹೇಳ್ತಾನೆ. ಕಲಿಯುಗ ಪ್ರಾರಂಭದ 43 ದಿನಗಳ ನಂತರ ಸ್ವತಃ ನಮ್ಮಾಳ್ವಾರರೇ ತಿಳಿಸಿರೋ ಹಾಗೆ ತಿರುಮಾಲಾಲರುಳಪೆಟ್ಟ ಷಟಗೋಪನ್ ಅಂತ ವಿಶ್ವಕ್ಸೇನರ ಅಂಶ ಸಂಭೂತರಾಗಿ ಬಹುಧಾನ್ಯ ಸಂವತ್ಸರದ ವಸಂತ ಋತು ವೈಶಾಖ ಮಾಸ ಶುಕ್ಲ ಪಕ್ಷ ಪೌರ್ಣಮಿ ತಿಥಿ ವಿಶಾಖ ನಕ್ಷತ್ರದ ದಿವಸ ನಮ್ಮಾಳ್ವಾರರ ಅವತಾರ ಆಗತ್ತೆ. ನಮ್ಮ ಸಂಪ್ರದಾಯದಲ್ಲಿ 12 ಆಳ್ವಾರರು ಅಂತ ಹೇಳಿದ್ರೂ ಸಹ ಆಂಡಾಳ್ನ ಪೆರಿಯಾಳ್ವಾರರಿಂದ ಬೇರೆ ಮಾಡಿದೆ. ಹಾಗೆ ಮಧುರ ಕವಿ ಆಳ್ವಾರರನ್ನು
ನಮ್ಮಾಳ್ವಾರರಲ್ಲಿ ಒಂದಾದವರು ಅಂತ ಪರಿಗಣಿಸೋದು ರೂಢಿಯಲ್ಲಿದೆ. ಹಾಗಾಗಿ ಮಧುರಕವಿ ಆಳ್ವಾರನ್ನು ಇಲ್ಲಿ ಸ್ಮರಿಸಲೇಬೇಕು. ಸೂರ್ಯೋದಯಕ್ಕೆ ಸ್ವಲ್ಪ ಹೊತ್ತಿಗೆ ಮುಂಚೆ ಮೊದಲು ಸೂರ್ಯ ಕಿರಣಗಳು ಗೋಚರ ಆಗೋ ರೀತಿಯಲ್ಲಿ ಮಧುರಕವಿ ಆಳ್ವಾರರ ಅವತಾರ ನಮ್ಮಾಳ್ವಾರರಿಗಿಂತ ಸ್ವಲ್ಪ ಮೊದಲು ಆಯಿತು. ನಮ್ಮ ವಿಶಾಲ ಭಾರತ ದೇಶದ ಉತ್ತರ ಭಾಗದಲ್ಲಿ ದಿವ್ಯ ಕ್ಷೇತ್ರಗಳ ಯಾತ್ರೆ ಮಾಡ್ತಾ ಇರ್ತಾರೆ ಮಧುರಕವಿ ಆಳ್ವಾರರು. ಅದೇ ಸಮಯಕ್ಕೆ ದಕ್ಷಿಣದಲ್ಲಿ ಜನಿಸಿದ 12ನೇ ದಿನಕ್ಕೆ ನಮ್ಮಾಳ್ವಾರರ ತಂದೆ ತಾಯಿ ಯಾಕೆ ಮಗು ತಾಯಿ ಹಾಲಿಗೆ ಸಹ ಅಳ್ತಾ ಇಲ್ಲ, ಯಾವುದೇ ಶಬ್ದ ಇಲ್ಲದೆ ಅತ್ತು ಕರೆದು ಗಲಾಟೆ ಇಲ್ಲದೆ ಇದ್ದಿದ್ದರಿಂದ ಆಶ್ಚರ್ಯಚಕಿತರಾಗಿ ತಾಮಿರಭರಣಿ ನದಿ ತೀರದಲ್ಲಿರೋ ಪೊಲಿಂದ ನಿಂದ್ರ ಪೆರುಮಾನ್ ತಿರುಕುರುಹೂರ್ನ ಆದಿನಾಥ ಪೆರುಮಾಳ್ನ ಸನ್ನಿಧಿಗೆ ಮಗುನ ಎತ್ಕೊಂಡು ಬರ್ತಾರೆ. ಅಲ್ಲಿ ಮಾರನ್ ಅಂದರೆ ಬೇರೆಯವರಿಗಿಂತ ಭಿನ್ನವಾಗಿರೋರು ಅಂತ ಹೆಸರಿಡ್ತಾರೆ. ಅಲ್ಲೇ ಇದ್ದಂತಹ ಹುಣಸೆ ಮರದ ಕೆಳಗೆ ಮಲಗಿಸಿ ಕಣ್ಣು ಮುಚ್ಚಿ ಭಗವಂತನ ಧ್ಯಾನ ಮಾಡ್ತಾರೆ. ಪರಮಪದನಾಥನಾದ ಭಗವಂತ ಆ ಕೂಡಲೇ ವಿಶ್ವಕ್ಸೇನರಿಗೆ ಹೋಗಿ ಆ ಮಗುವಿಗೆ ಪಂಚ ಸಂಸ್ಕಾರ ಮಾಡಬೇಕು ಅಂತ ಹೇಳಿ ದ್ರಾವಿಡ ವೇದ ಮತ್ತು ರಹಸ್ಯ ಮಂತ್ರಗಳನ್ನು ಉಪದೇಶಿಸಬೇಕು ಅಂತ ಅನುಗ್ರಹಿಸ್ತಾನೆ. ಹಾಗೆ ವಿಶ್ವಕ್ಸೇನರು ನಡೆಸ್ತಾರೆ. ಅದೇ ತಿರುಪ್ಪುಳಿ ಆಳ್ವಾರ್ ಅಂದರೆ ಹುಣಸೆ ಮರದ ಕೆಳಗೆ ಆಳ್ವಾರರು 16 ವರ್ಷ ವಾಸ ಮಾಡ್ತಾರೆ. ಅವರ ಮಾತಾಪಿತೃಗಳು ಈ ದಿವ್ಯ ಚಮತ್ಕಾರನ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ತಿಳಿದೆ ತಿರುಕುರುಂಗುಡಿ ನಂಬಿನೇ ಪ್ರಾರ್ಥನೆ ಮಾಡ್ತಿರ್ತಾರೆ. ಮಧುರಕವಿ ಆಳ್ವಾರಿಗೂ ಈ ವಿಷಯ ತಿಳಿಯತ್ತೆ. ಅವರು ಯಾತ್ರೆಯಲ್ಲಿದ್ದಾಗ ಒಂದಿನ ರಾತ್ರಿ ನದಿ ದಡದಲ್ಲಿ ನೋಡ್ತಾರೆ, ದಕ್ಷಿಣ ದಿಕ್ಕಿನಿಂದ ಪ್ರಕಾಶಮಾನವಾಗಿದ್ದಂತಹ ಬೆಳಕು ಕಾಣಿಸತ್ತೆ. ಸರಿ, ಆ ಕಡೆ ಯಾವುದೋ ಹಬ್ಬ ಹರಿದಿನ ಇರಬಹುದು, ದೀಪ ಉರಿತಾ ಇರಬಹುದು ಅಂತ ಅಂದ್ಕೊಳ್ತಾರೆ. ಮುಂದಿನ 2-3 ದಿನ ರಾತ್ರಿ ಬಂದು ನೋಡ್ತಾರೆ, ಇದೇ ರೀತಿ ಬೆಳಕು. ಸರಿ, ಮಾರನೇ ದಿವಸ ಹಗಲು ಇಡೀ ಮಲಕ್ಕೊಂಡು ರಾತ್ರಿಯಾದಾಗ ಆ ಬೆಳಕನ್ನೇ ಅನುಸರಿಸ್ಕೊಂಡು ಬರ್ತಾರೆ. ಬಹಳಷ್ಟು ದಿವ್ಯ ದೇಶಗಳನ್ನು ತಮ್ಮ ಪ್ರಯಾಣದಲ್ಲಿ ದರ್ಶನ ಮಾಡ್ತಾರೆ. ಶ್ರೀರಂಗಂ ತಲುಪ್ತಾರೆ. ಅಲ್ಲೂ ಮತ್ತೆ ದಕ್ಷಿಣ ದಿಕ್ಕಲ್ಲಿ ಆ ಬೆಳಕು ಕಾಣಿಸ್ತಾನೇ ಇರತ್ತೆ. ಪುನಃ ಅದನ್ನೇ ಅನುಸರಿಸ್ತಾ ತಿರುಕುರುಹೂರು ತಲುಪ್ತಾರೆ. ಆ ಭಗವಂತನಲ್ಲಿ ಆ ಬೆಳಕು ಲೀನವಾಗತ್ತೆ. ಭಗವಂತನಿಗೆ ನಮಸ್ಕಾರ ಮಾಡಿ ಈ ಕಡೆ ತಿರುಗಿದ ತಕ್ಷಣ ಹುಣಿಸೆ ಮರದ ಕೆಳಗಡೆ ಯಾವುದೋ ದಿವ್ಯ ವರ್ಚಸ್ನಿಂದ ಕೂತಿದಾರಲ್ಲ ಅಂತ ಬಂದು ನೋಡ್ತಾರೆ. 16 ವರ್ಷದ ಯುವಕ, ಹುಣ್ಣಿಮೆ ಚಂದ್ರನ ರೀತಿ ಕಾಂತಿಯುಕ್ತವಾಗಿ ಪದ್ಮಾಸನದಲ್ಲಿ ಕೂತ್ಕೊಂಡು ಉಪದೇಶ ಮುದ್ರೆ ಧರಿಸ್ಕೊಂಡು ಸಂಪೂರ್ಣವಾಗಿ ಭಗವಂತ ಅನುಭವದಲ್ಲಿ ಮಗ್ನರಾಗಿರೋದನ್ನು ನೋಡ್ತಾರೆ. ಸರಿ, ಯಾರಿರಬಹುದು ತಿಳ್ಕೊಳ್ಳೋಣ ಅನ್ನೋ ಒಂದು ಉತ್ಸುಕತೆಯಲ್ಲಿ ಅಲ್ಲೇ ಇದ್ದಂತಹ ಒಂದು ಸಣ್ಣ ಕಲ್ಲನ್ನು ಆ ಮರದಡಿಗೆ ಹಾಕ್ತಾರೆ. ನಮ್ಮಾಳ್ವಾರರು ಮಂದಹಾಸದಿಂದ ಕಣ್ಣನ್ನು ತೆರೆದು ಮಧುರಕವಿ ಆಳ್ವಾರನನ್ನು ನೋಡಿದ್ದೇ ಕ್ಷಣದಲ್ಲಿ ಅವರಿಂದ ಪ್ರಭಾವಿತರಾದಂತಹ ಮಧುರಕವಿ ಆಳ್ವಾರರು ಅವರಲ್ಲಿ ಶರಣಾಗತಿ ಮಾಡಿ ಆಚಾರ್ಯ ಸಂಸರ್ಗದಲ್ಲೇ ಇದ್ದುಬಿಡ್ತಾರೆ. ಇದೇ ಇಂದು ನಾವು ಕರೆಯುವಂತಹ ತಿರುಕ್ಕೂರ್ ಅಥವಾ ಆಳ್ವಾರ್ ತಿರುನಗರಿ ಕ್ಷೇತ್ರ. செய்யத்தாமரை கண்ணினாய் உலகேழும் உண்டவன் கண்டீர் வையம் வானம் மனிஷர் செய் தெய்வ மற்றும் 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 முத்துமாய் செய்ய சூழ் சுடர் ஞானமாய் வெளிப்பட்டி வைப்படைத்தார் பின்னும் மொய்கள் சோதியோடாயினான் ஒரு மூவராகிய மூர்த்தியை மூவராகிய மூர்த்தியை முதல் மூவர்க்கும் முதல்வன் தன்னை
ஷாவையுள்ளன நீக்குவானை தடங்கடல் கிடந்தான் தன்னை தேவதேவனை தென்னிலங்கை எரியுள்சித்த வில்லியை தேவதேவனை தென்னிலங்கை எரியுள்சித்த வில்லியை பாவநாசனை பங்கயத்தடம் கண்ணனை பரவிமினோ ಶ್ರೀ ವೈಕುಂಠನಾಥ ಕಾರಣಗಳಿಗೆಲ್ಲ ಕಾರಣನಾದವನು, ಸರ್ವಾಂತರ್ಯಾಮಿ, ಸರ್ವಾಧಿಕಾರಿ, ಸರ್ವ ಪರಿಪಾಲಕ ನೀಲಮೇಘ ಶ್ಯಾಮಮೂರ್ತಿ ನಮ್ಮ ಆಳ್ವಾರರನ್ನೇ ಭೇಟಿ ಮಾಡಬೇಕು ಅಂತ ಸಂಕಲ್ಪ ಮಾಡಿಬಿಡ್ತಾನೆ. ತತ್ಕ್ಷಣದಲ್ಲಿ ಗರುಡಾಳ್ವಾರ್ ಪ್ರತ್ಯಕ್ಷರಾಗ್ಬಿಡ್ತಾರೆ. ಭಗವಂತ ಮಹಾಲಕ್ಷ್ಮಿಯೊಂದಿಗೆ ಗರುಡರ ಮೇಲೆ ಸಾರಥಿಯಾಗಿ ತಿರುಕುರುಹೂರಿನಲ್ಲಿ ಪ್ರತ್ಯಕ್ಷನಾಗ್ತಾನೆ. ನಮ್ಮಾಳ್ವಾರಿಗೆ ಭಗವಂತನ ಸಾಕ್ಷಾತ್ಕಾರದ ಉತ್ಕಟ ಭಾವದಲ್ಲಿ ಹರಿದಂತಹ ದಿವ್ಯ ಪ್ರಬಂಧಗಳೇ ತಿರುವಿರುತ್ತಂ, ತಿರುವಾಶಿರಿಯಂ, ಪೆರಿಯ ತಿರುವಂದಾದಿ ಮತ್ತು ತಿರುವಾಯ್ಮೊಳಿ. ಭಗವಂತನ ಸ್ವರೂಪ, ದಿವ್ಯಮಂಗಳ ವಿಗ್ರಹ, ಅಗಾಧ ಗುಣವರ್ಣನೆ ಈ ಎಲ್ಲವನ್ನ ಸುಲಭವಾಗಿ ಅರ್ಥ ಆಗುವಂತೆ ನಮ್ಮಾಳ್ವಾರರು ಈ ಪಾಶುರಗಳಲ್ಲಿ ಹಾಡಿದ್ದಾರೆ. ತಿರುಪುಳಿ ಆಳ್ವಾರ್ ಅಂದರೆ ಆದಿಶೇಷನ ರೂಪದಲ್ಲಿದ್ದಂತಹ ಆ ಹುಣಸೆ ಮರದಲ್ಲಿ ಎಲ್ಲ ದಿವ್ಯ ದೇಶಗಳ ಭಗವಂತನ ರೂಪ ವಿಶೇಷಗಳು ಮೇಳೈಸಿ ನಮ್ಮಾಳ್ವಾರರ ಮಂಗಳಾಶಾಸನವನ್ನು ಸ್ವೀಕರಿಸ್ತಾರೆ. ಆಮೇಲೆ ಪರಮಪದದಿಂದ ನಿತ್ಯಸೂರಿಗಳು, ಶ್ವೇತದ್ವೀಪವಾಸಿಗಳು ಬಂದು ನಮ್ಮಾಳ್ವಾರರ ವೈಭವವನ್ನು ಕೊಂಡಾಡ್ತಾರೆ. ಆಳ್ವಾರರು ಅವರಿಗೂ ಮಂಗಳಾಶಾಸನವನ್ನು ಹಾಡಿ ತಮ್ಮ 32ನೇ ಆಯುನಲ್ಲಿ ಭಗವಂತನ ನಿಯಮದಂತೆ ಪರಮಪದವನ್ನು ಹೊಂದುತ್ತಾರೆ. ಇದು ನಮ್ಮಾಳ್ವಾರರ ಅವತಾರ ವಿಶೇಷದ ಒಂದು ಭಾಗ. ಆದರೆ ಅವರು ರಚಿಸಿರುವಂತಹ ಪಾಶುರಗಳನ್ನು ಪೂರ್ವಾಚಾರ್ಯರು ಬರೆದಿರುವಂತಹ ವ್ಯಾಖ್ಯಾನಗಳು, ಈಡ್, ಅವತರಿಕೈ ಈ ಎಲ್ಲದರಿಂದ ಅರ್ಥ ಮಾಡಿಕೊಳ್ಳೋದಕ್ಕೆ ಈ ಶರೀರಿಗಳಿಗೆ ಒಂದು ಜನ್ಮ ಆದರೂ ಸಾಲದು. ಯಥಾ ಕಾಲಾವಧಿ ಅವರ ಕೆಲವು ತನಿಯನ್ಗಳನ್ನು ಮತ್ತು ಪಾಶುರಗಳ ಮೂಲಕ ಇವತ್ತು ನಾವು ಅನುಭವಿಸೋಣ. ತಿರುವಿರುತ್ತಂ 100 ಪಾಶುರಗಳು, ತಿರುವಾಶಿರಿಯಂ 7 ಪಾಶುರಗಳು, ಪೆರಿಯ ತಿರುವಂದಾದಿ 87 ಹಾಗೂ ತಿರುವಾಯ್ಮೊಳಿ 1101, ಒಟ್ಟು 1295 ಪಾಶುರಗಳು. ಋಗ್ವೇದದ ತಿರುಳನ್ನು ತಿಳಿಸ್ಕೊಡುವಂತಹ 100 ಪಾಶುರಗಳು ತಿರುವಿರುತ್ತಂನಲ್ಲಿ ಅಡಗಿದೆ. ಪರಾಂಕುಶ ನಾಯಕಿಯ ಭಾವದಲ್ಲಿ ನಮ್ಮಾಳ್ವಾರರು ಭಕ್ತಿಯ ಪರಾಕಾಷ್ಠೆಯನ್ನು ಈ ಶ್ಲೋಕಗಳಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಹೊರನೋಟಕ್ಕೆ ಅರ್ಥಗಳು ತಿಳಿದು ಬಂದರೂ ಒಳಾರ್ಥಗಳನ್ನು ತಿಳಿದುಕೊಳ್ಳೋದಕ್ಕೆ ಗುರುಗಳ ಸಂಪರ್ಕ, ಆಚಾರ್ಯರ ಸಂಸರ್ಗ, ವಿದ್ವಜ್ಜನರ ಉಪನ್ಯಾಸ, ಕಾಲಕ್ಷೇಪಗಳಿಂದ ಮಾತ್ರನೇ ಸಾಧ್ಯ. ಈ ಪ್ರಬಂಧದಲ್ಲಿ ಆಳ್ವಾರರು ಭಗವಂತ ನಿನ್ನನ್ನು ಪೂರ್ತಿ ಸಾರ್ಥಕಗೊಳಿಸ್ಕೊಳ್ಳೋದಕ್ಕೆ ತಡೆಯಾಗಿರೋ ಈ ಶರೀರದ ಬಾಧೆಯನ್ನು ತೆಗೆದುಹಾಕಪ್ಪ ಅಂತ ಕೇಳ್ಕೋತಾರೆ. ಸರಿ, ಭಗವಂತ ಸಾಕ್ಷಾತ್ಕಾರ ಮಾಡ್ದ ಅದನ್ನು ಕೇಳಿಸ್ಕೊಂಡು. ಆದರೆ ಆಳ್ವಾರರು ತಿರ್ಗಾ ನಾಯಕಿ ಭಾವದಿಂದ ತಮ್ಮ ಕಣ್ಣೀರೇ ಭಗವಂತನ ದರ್ಶನಕ್ಕೆ ತಡೆಯಾಗೋಯ್ತಲ್ಲ ಅಂತ ಹೇಳ್ತಾರೆ. ಭಗವಂತ ನಾಯಕ ಸ್ವರೂಪದಲ್ಲಿ, ಆಳ್ವಾರು ಪರಾಂಕುಶ ನಾಯಕಿಯಾಗಿ ಸಂಭಾಷಣೆ ನಡೆಸೋದು ಈ 100 ಪಾಶುರಗಳಲ್ಲಿ ಅಡಕಾಗಿದೆ. ಕೃಷ್ಣನನ್ನು ಕಾಣದೆ ನೋವು ಪಡುವಂತಹ ಗೋಪಿಯರ ವಿರಹವನ್ನು ಆಳ್ವಾರರು ಇದರಲ್ಲಿ ತಾವೇ ಅನುಭವಿಸಿದ್ದಾರೆ. ಭಗವಂತ ಪ್ರತ್ಯಕ್ಷ ಆಗಿ ಅವನಲ್ಲಿ ಸೇರಬೇಕು ಅನ್ನೋ ಅಷ್ಟರಲ್ಲಿ ಮಾಯ ಆಗ್ಬಿಡ್ತಾನೆ. ಆಗ ಪರಾಂಕುಶ ನಾಯಕಿಯ ಒದ್ದಾಟವನ್ನು ನೋಡಿ ಊರಿನವರೆಲ್ಲ ಹಾಸ್ಯ ಮಾಡ್ತಾರೆ. ಆದರೆ ಪರಾಂಕುಶ ನಾಯಕಿ ಅವರ ಸ್ವರೂಪದಲ್ಲಿ ಅನುಭವಿಸ್ತಾ ಇರುವಂತಹ ನಮ್ಮಾಳ್ವಾರರು ಮಾತ್ರ ಯಾರೇನಾದರೂ ಅಂದ್ಕೊಳ್ಳಿ, ಭಗವಂತನಿಗಿಂತ ಅದು ಯಾವುದು ದೊಡ್ಡದಲ್ಲ, ಆ ಥರ ಯಾವುದೂ ಇಲ್ಲ ಅನ್ನೋ ಭಾವದಲ್ಲಿ ಮಂಗಳ ಹಾಡ್ತಾರೆ. தலை பெய்தயான் முன் திருவடி சூடும் தகைமையினான் நிலை பெய்த கைக்கு நோத்தை மாயமும் மாயம் சிவே நிலை பெய்த
ಕಾಂಡೋರ ಶೂರರ್ ಕೂಳ தொல்லை பெய்த நேமியம் தாயை தொல்லை ஊழி சுருவிலதே தொல்லை ஊழி ಸುರುಂಗಲದೆ. ಇಷ್ಟು ಹೊತ್ತು ಈ ಪ್ರಬಂಧದಲ್ಲಿ ಆಳ್ವಾರರು ಭಗವದ್ ಅನುಭವಕ್ಕೆ ಅಡ್ಡಿಯಾದಂತಹ ಈ ದೇಹ ಬಾಧೆಯನ್ನು ನಿವಾರಿಸು ಅಂತ ಪ್ರಾರ್ಥಿಸಿದ್ರೆ ಭಗವಂತನ ಸಂಕಲ್ಪನೇ ಬೇರೆಯಾಗಿತ್ತು. ಈ ಭೂಮಿ ಮೇಲೆ ಆಳ್ವಾರು ಇನ್ನೂ ಸ್ವಲ್ಪ ಕಾಲ ಇದ್ದು ಮುಮುಕ್ಷುಗಳಿಗೆ, ನಮ್ಮಂತಹವರಿಗೆ ಸನ್ಮಾರ್ಗವನ್ನು ಹೇಳಿಕೊಡ್ಬೇಕು ಅನ್ನೋ ಉದ್ದೇಶ ಇರೋ ಭಗವಂತ ತನ್ನ ರೂಪ ಗುಣ ವಿಭೂತಿಗಳನ್ನು ಆಳ್ವಾರಿಗೆ ದರ್ಶನ ಮಾಡಿಸ್ತಾನೆ. ಆಗ ನಮ್ಮಾಳ್ವಾರರ ಭಾವೋದ್ವೇಗದ ಪ್ರತೀಕವಾಗಿ 7 ಪಾಶುರಗಳುಳ್ಳಂತಹ ಪ್ರಬಂಧ ತಿರುವಾಶಿರಿಯಂ ವ್ಯಕ್ತವಾಗತ್ತೆ. ಭಗವಂತನ ದಿವ್ಯ ಮಂಗಳ ವಿಗ್ರಹ ಸ್ವರೂಪ, ಭಾಗವತ ಸೇವೆ, ಭಗವಂತನ ಕೈಂಕರ್ಯ, ಭಗವಂತನ ಸೌಲಭ್ಯ ಹಾಗೂ ಭಗವಂತನನ್ನು ಹೊಂದಿದ ಆನಂದವನ್ನು ಈ ಎಲ್ಲ ಪಾಶುರಗಳಿಂದ ಆಳ್ವಾರರು ನಮ್ಮ ಅನುಭವಕ್ಕೆ ತರ್ತಾರೆ. ಸ್ವಾಮಿ ರಾಮಾನುಜರೇ ಇದಕ್ಕೆ ತನಿಯನ್ನು ಅನುಗ್ರಹಿಸಿದ್ದಾರೆ. காசினியோர்தாம் வாழ கலியுகத்தே வந்துதித்து ஆசிரியப்பாவதனால் அருமறை நூல் விரித்தானை தேசிகனை பராங்குஷனை திகழ்வ குலத்தாரானை மாஷடையாமனத்து வைத்து மறவாமல் வாழ்த்துதுமே. ತಿರುವಾಶಿರಿಯಂ ಅನುಗ್ರಹಿಸಿದ ನಮ್ಮ ಈ ಆಚಾರ್ಯರನ್ನು ನಾವು ಶುದ್ಧ ಮನಸ್ಸಿನಿಂದ ಧ್ಯಾನ ಮಾಡ್ತಾ ಇರಬೇಕು. ಸದಾಕಾಲ ಅವರಿಗೆ ಅವರ ಬಗ್ಗೆ ನೆನೆಸ್ತಾ ಇರಬೇಕು. ಮಂಗಳಾಶಾಸನವನ್ನು ತಪ್ಪದೇ ಮಾಡಬೇಕು ಅನ್ನೋದು ಈ ತನಿಯನ್ ಸಾರಾಂಶ ಆಗಿದೆ. 3ನೇ ಪ್ರಬಂಧ ಪೆರಿಯ ತಿರುವಂದಾದಿ. ತಿರುವಂದಾದಿ ಅಂದರೆ ಮೊದಲನೇ ಶ್ಲೋಕದ ಕಡೆಯ ಪದ ಮುಂದಿನ ಶ್ಲೋಕದ ಮೊದಲ ಪದ ಆಗಿರುತ್ತೆ. ಇನ್ನು ಇದರಲ್ಲಿ ಈ ಪ್ರಬಂಧದಲ್ಲಿ 87 ಶ್ಲೋಕಗಳಿದ್ದರೂ ಉಳಿದ ಹಲವು ಪ್ರಬಂಧ ಅಂದಾದಿಗಳಲ್ಲಿ ಇದಕ್ಕಿಂತ ಹೆಚ್ಚಿನ ಸಂಖ್ಯೆಯ ಪಾಶುರಗಳಿದ್ದರೂ ಸಹ ಇದನ್ನು ಪೆರಿಯ ತಿರುವಂದಾದಿ ಅಂತ ಯಾಕೆ ಕರಿತೀವಿ ಅಂದರೆ ಅದರಲ್ಲಿರುವಂತಹ ಈ 75ನೇ ಪಾಶುರವನ್ನು ನಾವು ನೋಡೋಣ. ಪುವಿಯುಂ ಇರುವಿಶುಂಬುಂ ನಿನ್ನ ಹತ್ತ நீயன் சேமியின் வழி புகுந்து என்னுள்ளாய் அவிவின் யான் பெரியன் நீ பெரியை என்பதனை யார் அறிவார் ஊன் பருகு நேமியாய் உள்ள. ಈ ಪಾಶುರದಲ್ಲಿ ಆಳ್ವಾರರು ಹೇಳ್ತಾರೆ, ಶ್ರೀಯಃಪತಿಯಾದ ಪರಮಾತ್ಮನೇ, ಲೌಕಿಕ ಜೀವನವೇ ಆಗಲಿ ಅಥವಾ ಆಧ್ಯಾತ್ಮನೇ ಆಗಲಿ ಎರಡೂ ನಿನ್ನಿಚ್ಛೆನೇ ತಾನೇ. ನನ್ನ ಕಿವಿಗಳಿಂದ ಕೇಳಿ ನನ್ನೊಳಗೆ ನಿನ್ನನ್ನು ಧರಿಸಿರುವಂತಹ ನಾನು ದೊಡ್ಡವನೋ ಅಥವಾ ಹೀಗೆ ಅಂದ್ಕೊಳ್ಳೋದಕ್ಕೆ ಕಾರಣ ಆಗಿರುವಂತಹ ನೀನು ದೊಡ್ಡವನೋ, ಇದು ಸಮಂಜಸನ? ನಿನ್ನನ್ನು ಈ ಹೃದಯದಲ್ಲಿ ಬಚ್ಚಿಟ್ಟಿರುವಂತಹ ನಾನೇ ದೊಡ್ಡವನಲ್ವಾ ಅಂತ ಕೇಳ್ತಾರೆ. ಹಾಗಾಗಿ ಕಾಲಾನುಕ್ರಮದಲ್ಲಿ ಇದು ಪೆರಿಯ ತಿರುವಂದಾದಿ ಆಗಿರಬಹುದು ಅನ್ನೋದು ಪೂರ್ವಾಚಾರ್ಯರ ಅಭಿಪ್ರಾಯ ಆಗಿದೆ. ಸರ್ವೇಶ್ವರನಾದ ಶ್ರೀಯಃಪತಿ ಪರಮಾತ್ಮ ಎಲ್ಲದಕ್ಕಿಂತ ಎಲ್ಲರಿಗಿಂತ ದೊಡ್ಡವನು, ಸರ್ವಗುಣ ಪರಿಪೂರ್ಣ, ಸಂಸಾರ ಶ್ರೀವೈಕುಂಠ ಎರಡಕ್ಕೂ ಅವನೇ ಅಧಿಪತಿ ಅಂತ ವೇದಗಳು ಸಾರಿವೆ. ಮಹತೋ ಮಹೀಯಾನ್ 1101 ಪಾಶುರಗಳಿರುವಂತಹ ಸಾಮವೇದದ ಸಾರ ಅಂತ ಪರಿಗಣಿಸಲ್ಪಟ್ಟಿರುವಂತಹ ತಿರುವಾಯ್ಮೊಳಿ ಪ್ರಬಂಧದಲ್ಲಿ ಮೊದಲನೇ ಪಾಶುರ ಉಯ್ಯರ್ವರ ಉಯ್ಯರ್ನಲದಲ್ಲೇ ನಮ್ಮಾಳ್ವಾರರು ಭಗವಂತ
ತನ್ನ ವಿಶೇಷ ಪರಿಪೂರ್ಣ ಅನುಗ್ರಹದಿಂದಾನೇ ಈ ಜ್ಞಾನವನ್ನು ನನಗೆ ಕೊಟ್ಟಿದ್ದು, ಹಾಗೂ ತನ್ನ ಮಹಿಮೆಗಳನ್ನು ಅವರ ಮುಖಾಂತರ ತಾನೇ ಹಾಡಿದ್ದಾನೆ ಅಂತಾರೆ. ಈ ಪ್ರಬಂಧದಲ್ಲಿ ಏನಿದೆ ಏನಿಲ್ಲ, ವೇದ, ವೇದಾಂತ, ಇತಿಹಾಸ, ಪುರಾಣ, ಅರ್ಥಪಂಚಕದ ಸಾರ, ಭಗವದ್ಗೀತೆ, ಇನ್ನೂ ಏನಾದರೂ ಉಳಿದಿದ್ದರೆ ಅದಕ್ಕಿಂತಲೂ ತಿರುವಾಯ್ಮೊಳಿ ಹೆಚ್ಚು ಅಂತ ಅಳಹಿಯ ಮನವಾಳ ಪೆರುಮಾಳ್ ಹೇಳ್ತಾರೆ. ಇದನ್ನೇ ಭಗವದ್ ವಿಷಯ ಕಾಲಕ್ಷೇಪ ಅಂತ ನಮ್ಮ ಸಂಪ್ರದಾಯದಲ್ಲಿ ಹೇಳೋದು. 5 ವ್ಯಾಖ್ಯಾನಗಳ ಮೂಲಕ ಗುರುಮುಖೇನ ಈ ಗ್ರಂಥವನ್ನು ಅಭ್ಯಾಸ ಮಾಡಬೇಕು. ಅನೇಕ ಪೂರ್ವಾಚಾರ್ಯರು ಅನುಗ್ರಹಿಸಿದ್ದಾರೆ ಈ ವ್ಯಾಖ್ಯಾನಗಳನ್ನು. ಭಗವಂತನ ಮಹಿಮಾತಿಶಯನ್ನು ಕೇಳೋದಕ್ಕೆ ಇದಕ್ಕೂ ಸುಲಭವಾದ ಮಾರ್ಗ ಇನ್ನೊಂದಿಲ್ಲ. ಆದರೂ ಸಹ ಇನ್ನಷ್ಟು ಸುಲಭವಾಗಿ ಸರ್ವರಿಗೂ ಸಕಾಲದಲ್ಲಿ ತಲುಪಬೇಕು ಅನ್ನೋ ದೃಷ್ಟಿಯಿಂದ ಇಡೀ 1000 ಅಧಿಕವಾದಂತಹ ಪಾಶುರಗಳನ್ನು ನಾವು ದಿನ ಕಾಲದ ಮಿತಿಯಿಂದ ಹಾಡೋದಕ್ಕೆ ಆಗದೇ ಇದ್ದರೂ ಕೋವಿಲ್ ತಿರುವಾಯ್ಮೊಳಿ ಅನ್ನೋ ಕೆಲವು ಆಯ್ದ ಶ್ಲೋಕಗಳನ್ನಾದರೂ ಹಾಡಿ ಅಂತ ನಮ್ಮ ಸಂಪ್ರದಾಯದಲ್ಲಿ ನಡೆಸ್ಕೊಂಡು ಬಂದಿದ್ದಾರೆ. ಇನ್ನು ಈ ಗ್ರಂಥಕ್ಕೆ ರಚಿಸಲ್ಪಟ್ಟಂತಹ ತನಿಯನ್ಗಳೇ 6. ಇದರ ಅನುಸಂಧಾನಕ್ಕೆ 1-2 ಗಂಟೆಯಾದರೂ ಬೇಕಾಗತ್ತೆ. ಇಂತಹ ಹಾಡುಗಳ ಮಾರ್ಗವನ್ನು ತೋರಿಸಿಕೊಟ್ಟಂತಹ ನಮ್ಮಾಳ್ವಾರರು ತಿರುವಾಯ್ಮೊಳಿ ಗ್ರಂಥದ 1 ಶ್ಲೋಕವನ್ನು ಬಹುಶಃ 12 ಗಂಟೆಗಳಾದರೂ ಅನುಭವಿಸಬೇಕಾಗತ್ತೋ ಏನೋ. ಯಥಾ ಕಾಲಾವಕಾಶ ಕೆಲವು ಪಾಶುರಗಳನ್ನಾದರೂ ಇಲ್ಲಿ ಇವತ್ತು ಹಾಡಿ ಮಂಗಳವನ್ನು ಮಾಡೋಣ. ನಂಬಿಯೈ ತೆನ್ಕುರುಗುಡಿ ನಿன்ற ಅಚ್ಚೆಂಬೊನೆ ತಿಹಳುಂ ತಿರುಮೂರ್ತಿಯೈ. ನಂಬಿಯೈ தென்குருகுடி நின்ற அச்செம்பொனே திகழும் திருமூர்த்தியை. உம்பர்வானவர் அதியஞ்சோதியை. உம்பர்வானவர் ஆதியஞ்சோதியை. எம்பிரானை என் சொல்லி மறப்பனோ. எம்பிரானை என் சொல்லி மறப்பனோ. வைகுந்த மணிவண்ணனே என் பொல்லா திருக்குறளா என்னுள் மன்னி. வைகுந்த மணிவண்ணனே என் பொல்லா திருக்கருளா என்னுள் மன்னி. வைகும் வைகள் தோறும் அமுதாயவானேரே. வைகும் வைகள் தோறும் அமுதாயவானேரே. செய்கும் தாவரும் தீமை உன்னடியார்க்கு தீர்த்து அசுரைக்கு தீமைகள் செய்குன்றார். செய்கும் தாவரும் தீமை உன்னடியார்க்கு தீர்த்து அசுரர்க்கு தீமைகள் செய்கின்றார். உன்னை நான் பிடித்தேன் கொள்சிக்கெனவே. ஒரு நாயகமாய் ஓட உலகுடன் ஆண்டவர் கருணாய் கவர்ந்த காலர் சிதைகிய பானையர். ஒரு நாயகமாய் ஓட உலகுடன் ஆண்டவர் கருணாய் கவர்ந்த காலர் சிதைகிய பானையர். பெருநாடு காண இமையிலே பிச்சை தாம் கொள்வர் திருநாரணந்தாள் காலம் பெற சிந்தித்து உய்மினோ. பெருநாடு காண
கையிலே பிச்சை தாம் கொள்வர் திருநாரணன் தாள் காலம் பெறச் சிந்தித்து உய்மினோ. இலிங்க திட்ட புராணத்தீரும் சமணரும் சாக்கியரும் வலிந்து வாதோஷை விமீர்களும் மத்தும் நும் தெய்வம் ஆகி நின்னான். இலிங்க திட்ட புராணத்தீரும் சமணரும் சாக்கியரும் வலிந்து வாதசை வீர்களும் மத்தும் நும் தெய்வமும் ஆகி நின்னான். மலிந்து சென்னல் கவரி விஷும் திருக்குருகூரதனுள் மலிந்து சென்னல் கவரி விஷும் திருக்குருகூரதனுள் பொலிந்து நின்ன பிரான் கண்டீர் ஒன்னும் பொய்யில்லை போத்துமினோ. பொலிந்து நின்ன பிரான் கண்டீர் ஒன்னும் பொய்யில்லை போத்துமினோ. பொலிக 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 போயித்து வல்லுயிர் சாபம் நலியும் நரகமும் நைந்த நமனுக்கிங்கு யாதொன்றும் இல்லை. பொலிக 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 போயித்து வல்லுயிர் சாபம் நலியும் நரகமும் நைந்த நமனுக்கிங்கு யாதொன்னும் இல்லை. கலியும் கேமம் கண்டு கொண்மின் கடல் வண்ணன் பூதங்கள் மண்மேல் கலியும் கேடும் கண்டு கொண்மின் கடல் வண்ணன் பூதங்கள் மண்மேல் மலிந்த புகுந்திசை பாடி ஆடி ஒளிதர கண்டோ. மலிந்த புகுந்திசை பாடி ஆடி ஒளிதர கண்டோ. கண்டோ ಭಕ್ತಾಮೃತ ವಿಶ್ವಜನಾನುಮೋದನಂ ಸರ್ವಾರ್ಥದಂ ಶ್ರೀ ಷಠಗೋಪವಾಗ್ಮಯಂ ಸಹಸ್ರಶಾಖೋಪನಿಷತ್ಸಮಾಗಮಂ ನಮಾಮ್ಯಹಂ ದ್ರಾವಿಡ ವೇದ ಸಾಗರಂ ಮಂಗಳಾಶಾಸನಪರೈಃ ಮದಾಚಾರ್ಯ ಪುರೋಗಮೈಃ ಸರ್ವೈಶ್ಚ ಪೂರ್ವೈಃ ಆಚಾರ್ಯೈಃ ಸತ್ಕೃತಾಯಾತು ಮಂಗಳಂ. நம்மாழ்வார் திருவடிகளே சரணம். ஸ்ரீமதே ராமானுஜா